ಏನ್ ಮಂಜಣ್ಣ ಈಗ ಬರ್ತಾ ಇದೀಯಾ? ಇರು ಬಂದೆ. ಆಯ್ತಾ ಟೀ? ಇಲ್ಲ ಶಂಕರಣ್ಣ. ಇಡ್ಕೋ ಮೆತ್ಗೆ. ಇಲ್ಲೇ ಟೀ ಕುಡಿತೀಯಾ? ಭಟ್ರೆ 1 ಬೈ 2 ಟೀ ಕಳಿಸಿ. ಸಂತೋಷ, ಬೈಟು ಟೀ ಕುಡಿಲಿ. ಅಮ್ಮ ಬರ್ತೀನಮ್ಮ. ಹಾ ಸರಿಮ್ಮ. ಗುಡ್ ಮಾರ್ನಿಂಗ್ ಬ್ರದರ್, ಟೀ ತೊಳಿ. ಮಂಜಣ್ಣ, ಏನ್ ಪುಟ್ಟಿ? ಈ ಕಾಗ್ದನ ರಾಹುಲ್ ಕೊಟ್ಬಿಡ್ತೀರಾ? ಆಯ್ತು ಪುಟ್ಟಿ, ಕೊಟ್ಬಿಡ್ತೀನಿ. ಸುಬ್ಬು, ಏನು ಸೀನು? ಅಲ್ವೋ ಜೋಬಲ್ ಒಂದ್ ಬಿಡಿಗಾಸು ಇಲ್ಲ. ಜೋಬು ಖಾಲಿ, ಹೊಟ್ಟೆನೂ ಖಾಲಿ. ಸಿಕ್ಕಾಪಟ್ಟೆ ಹೊಟ್ಟೆ ಸಿತ್ತಿದ್ಯೋ. ಸತ್ ನಿನ್ನ ದಿನ ಬೆಳಗಾದ್ರೆ ಏನಾದ್ರೂ ಒಂದ್ ರೋಗ ನಿನಗೆ ಇದ್ದೇ ಇರುತ್ತೆ. ಒಂದ್ ಕೆಲಸ ಮಾಡು. ಅದನ್ನೇ ಹುಡುಕ್ತಿದ್ದೀನಪ್ಪ. ಹೇಳ್ದಷ್ಟು ಕೇಳೋ. ಆ ಕಾಕನಂಗಡಿ ಹತ್ರ ನಿಂತ್ಕೊಂಡು ಆಕಾಶ ನೋಡ್ತಾ ಇರು, ನಾನೊಂದು ಐಡಿಯಾ ಮಾಡ್ತೀನಿ. ಕತ್ತೆಯ ಮಗನೇ, ಧರ್ಮಚಿತ್ತ ಅಂತ ತಿಳಿದುಕೊಂಡಿದ್ಯಾ? ಕತ್ತೆ ತಿಂದ ತಿನ್ನುತ್ತೀಯ? ನಿನಗೆ ಬುದ್ಧಿ ಉಂಟಾ? ಹೋಗಿ ಕೆಲಸ ನೋಡು. ನಿಮ್ಮಂತವ್ರನ್ನ ಕೆಲಸಕ್ಕೆ ಇಟ್ಟುಕೊಂಡ್ರೆ ನನ್ನ ಹೋಟೆಲ್ ನನ್ನ ಮಂಡ್ಯ ಆದಾಗ ಆಗುತ್ತದೆ. ನಮಸ್ಕಾರ ಭಟ್ರೆ. ಸೀನು ಬಂದಿದ್ದ? ಬರ್ಲಿಲ್ಲ ಮಾರಾಯ. ಒಂದ್ ಕಾಪಿ ಕೊಡಿ. ಓಯ್ ಮಾರಾಯ, ಹಳೆಯ ಬಾಕಿ ಕೊಡುವ ತನಕ ಮತ್ತೆ ಸಾಲ ಕೊಡ್ಲಿಕ್ಕೆ ಆಗುವುದಿಲ್ಲ, ಗೊತ್ತುಂಟಾ? ನಿಮ್ ಕಾಪಿ ಏನ್ ಬೇಡ ಬಿಡಿ. ಆ ಸೀನು ಬಂದ್ರೆ ಹೇಳಿ, ಅವ್ರ ಮನೆಯಿಂದ 3,000 ರೂಪಾಯಿ ಮನಿ ಆರ್ಡರ್ ಬಂದಿದೆ ಅಂತ. ಪಾಪ ಬೆಳಿಗ್ಗೆಯಿಂದ ಪೋಸ್ಟ್ ಮ್ಯಾನ್ ಕಾಯ್ಕೊಂಡಿದ್ದಾನೆ. ನಾನ್ ಬರ್ತೀನಿ ಭಟ್ರೆ. ಓಯ್ ಸುಬ್ಬು, ನಾನಂದದ್ದು ನಿನಗೆ ಬೇಜಾರಾಯ್ತಾ? ಇಲ್ಲ ಮಾಡಿ ಸುಬ್ಬುಗೆ ಸ್ಪೆಷಲ್ ಕಾಫಿಯನ್ನು ಕೊಡು. ಕಾಫಿ ಏನ್ ಬೇಡ ಭಟ್ರೆ, ಬಿಸಿ ತಿಂಡಿ ಏನಿದೆ? ಬಿಸಿ ಬಿಸಿ ಬೇಳೆ ಬಾತ್ ಉಂಟು, ಅದನ್ನೇ ಒಂದ್ 4 ಪ್ಲೇಟ್ ಕೊಡ್ತೀರಾ? ನಿನಗಿಲ್ಲ ಅಂತ ಹೇಳಿಕುಂಟಾ? ಹೇಗುಂಟು ಸುಬ್ಬು? ಆ ಸೀನುಗೆ ನನ್ನ ಹಳೆಯ ಬಾಕಿಯನ್ನು ಕೊಡಲಿಕ್ಕೆ ಹೇಳು ಮಾರಾಯ. ನೀವೇನ್ ಯೋಚನೆ ಮಾಡ್ಬೇಡಿ ಭಟ್ರೆ. ಅವನ್ ಮನಿ ಆರ್ಡರ್ ಕೈಗೆ ತಗೊಂಡ ತಕ್ಷಣ ನಿಮ್ ಹಳೆ ಬಾಕಿ ಅಲ್ದೆ ಭಟ್ರ ಹತ್ರ 500 ರೂಪಾಯಿ ಅಡ್ವಾನ್ಸ್ ಇಟ್ರು ಅಂತ ಹೇಳ್ತೀನಿ. ಅಷ್ಟು ಮಾಡು ಮಾರಾಯ. ತಿನ್ನು. ನಮಸ್ಕಾರ ಶಂಕರಣ್ಣ. ನಮಸ್ಕಾರ. ನೋಡು, ಬಟ್ಟಿಂಗ್ ಹೇಳಿ ಎಲ್ಲ ಅಡ್ಜಸ್ಟ್ ಮಾಡಿ ಇಟ್ಟಿದ್ದೀನಿ. ಹೋಗಿ ಹೊಟ್ಟೆ ತುಂಬಾ ತಿನ್ಕಂಬ. ನಿಜವಾಗ್ಲೂ ಹೊಟ್ಟೆ ತುಂಬಾ ಕೊಡ್ತಾನ? ನೀನೇನು ಯೋಚನೆ ಮಾಡ್ಬೇಡ. ನೋಡು, ಬಾಯ್ ತಪ್ಪೇನಾರೋ ಮನಿ ಆರ್ಡರ್ ಅಂತ ಕೇಳಿದ್ರೆ ಪೋಸ್ಟ್ ಆಫೀಸ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ಕಲ್ಸ್ಕೊಂಬಿಡು. ಅಷ್ಟೇ ತಾನೆ? ಓಕೆನಾ? ಗುಡ್ ಲಕ್. ಥ್ಯಾಂಕ್ ಯು ರಾ. ನಮಸ್ಕಾರ ಭಟ್ರೆ. ಓ ಸೀನು, ಬನ್ನಿ. ಒಂದ್ ಅರ್ಧ ಟೀ. ಟೀ ಎಂತದು? ಇವತ್ತು ಸ್ಪೆಷಲ್ ಆಗಿ ಬಿಸಿ ಬಿಸಿ ಬೇಳೆ ಬಾತ್ ಮಾಡಿದ್ದೇನೆ, ಕೊಂಚ ರುಚಿ ನೋಡಿ. ತಿನ್ನಿ. ಸೀನು, ನಿನ್ನ ಹೆಸರಿಗೆ 3,000 ರೂಪಾಯಿ ಮನಿ ಆರ್ಡರ್ ಬಂದಿದೆ ಅಂತ ಈಗ ತಾನೇ ಸುಬ್ಬು ಹೇಳಿ ಹೋದ. ನೀನು ಪೋಸ್ಟ್ ಆಫೀಸ್ಗೆ ಹೋಗಲಿಲ್ಲವೋ? ಹೋಗ್ತೀನಿ. ಬೆಣ್ಣೆ. ಸೀನು, ನನ್ನ ಹಳೆಯ ಬಾಕಿ ಉಂಟಲ್ಲ, ಅದನ್ನು. ಭಟ್ರೆ, ಎಷ್ಟು ನಿಮ್ ಸಾಲ ಹೇಳ್ರಿ, ಈಗಲೇ ತೀರ್ಸ್ಬಿಡ್ತೀನಿ. ಅಲ್ಲ ಭಟ್ರೆ, ನಿಮ್ ಹೋಟ್ಲಿಗೆ ಬಣ್ಣ ಗಿಣ್ಣ ಮಾಡಿಸಿದ್ರೆ ತಾನೇ ಜನ ಬರೋದು, ವ್ಯಾಪಾರ ಆಗೋದು. ಎಲ್ಲಿಯ ಬಣ್ಣ ಹೊಡಿಸುವುದು ಮಾರಾಯ? ಅದಕ್ಕೆ ಸುಮಾರು ಹಣ ಬೇಕಲ್ಲವೋ? ಅದಕ್ಕೆ ಯಾಕೆ ಭಟ್ರೆ ಒದ್ದಾಡ್ತೀರಾ? ನನಗೆ 3,000 ರೂಪಾಯಿ ಬಂದಿದೆಯಲ್ಲ, ಅದ್ರಲ್ಲಿ 2,000 ರೂಪಾಯಿ ಕೊಡ್ತೀನಿ, ಇಟ್ಕೊಳ್ಳಿ. ಅದನ್ನ ನೀವೇ ನನಗೆ ವಾಪಸ್ ಕೊಡ್ಬೇಕಾಗಿಲ್ಲ, ನನ್ನ ಲೆಕ್ಕಕ್ಕೆ ಜಮಾ ಮಾಡ್ಕೊಳ್ಳಿ. ಅಷ್ಟು ಮಾಡು ಮಾರಾಯ. ಕಾಫಿ ಬೇಡ, ಬರ್ತೀನಿ. ಛೇ, ನೀವೆಂತ ಹೇಳಿ, ಸೀನು ಸುಬ್ಬು ಒಳ್ಳೆಯ ಜನ. ತೃಪ್ತಿ ಆಯ್ತಾ? ಅಬ್ಬಾ, ಪರಮಾತ್ಮ ತೃಪ್ತನಾದ. ಸುಬ್ಬು, ಈಗ ಒಂದ್ 2 ದಮ್ ಹೊಡೆದ್ಬಿಟ್ರೆ ಜೀವನ ಸಾರ್ಥಕ. ಇವತ್ತಿನ ಕಾರ್ಯಕ್ರಮ ಕಂಪ್ಲೀಟ್. ಶಂಕರಣ್ಣ, 1 ಕಿಂಗ್ ಸೈಜ್ ಸಿಗರೇಟ್ ಕೊಡು. ತೆಗಿ. ಏನಂದೆ? ಕಿಂಗ್ ಸೈಜ್ ಸಿಗರೇಟ್? ಹಳೆ ಬಾಕಿ ಇಷ್ಟೊಂದು ನಿಲ್ಲಿಸ್ಕೊಂಡು ಸಿಗರೇಟ್ ಸಾಲ ಕೇಳ್ತಿದ್ಯಲ್ಲ, ನಾಚಿಕೆ ಆಗೋದಿಲ್ಲ ನಿನ್ಗೆ? ಸಿಗರೇಟ್ ಕೊಡಕ್ಕಾಗಲ್ಲ ಅಂದ್ರೆ ಕೊಡಕ್ಕಾಗಲ್ಲ ಅಂತ ಹೇಳು. ಅದಕ್ಕೆ ಯಾಕೆ ಬೈತ್ಯಾ? ನಾನು ಬಹಳ ಸೆಂಟಿಮೆಂಟು. ಓಹೋ, ಏನ್ ಸೆಂಟಿಮೆಂಟು? ಮೊದ್ಲು ದುಡ್ಡು ಮಾಡ್ಕೊ.
ಸಿಗರೇಟ್ ತಾನೇ ನಿನ್ ಕೊಡಕ್ಕಾಗಲ್ಲ ಹಾ. ಹಂಗಾರೆ ಬೀಡಿ ಕೊಡು. ಆ ಬೀಡಿ ಬೇಕಾ ಕೊಡ್ತೀನಿ ರೀ. ಓಸಿ ನನ್ನ ಮಕ್ಕಳ ತಗೊಂಬಂದು ಡಿಗ್ರಿ ಮಾಡಿದವ್ರಿಗೆಲ್ಲ ಕೆಲಸ ಸಿಕ್ಕಿದ್ರೆ ನಮ್ ದೇಶ ಯಾಕೆ ಹಿಂಗಾಗಿರೋದು?